ಆಳಿದಂತಹ ನಾಡಿಗೆ ನಮ್ಮ ಕನ್ನಡದ ಚಂದನವನದ ವೀರ ಮದಕರಿಯ ಎಂಟ್ರಿ ಆಗಿದೆ ಅಂತ ಹೇಳಿ. ವೀರ ಮದಕರಿ ಅಂದ ತಕ್ಷಣ ಪವರ್ ನೋಡಿ ಸರ್. ಆ ಕಡೆಯಿಂದ ಆ ಎಲ್ಲ ಪ್ರೀತಿಗೋಸ್ಕರ ನೀವು ಪ್ರಾಮಿಸ್ ಮಾಡಿದ್ರಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿ ಇವತ್ತಿಲ್ಲಿ ಬಂದಿದ್ದೀರಾ ಸರ್. ಮ್ಯಾಕ್ಸ್ ಚಿತ್ರಕ್ಕಾಗಿ ನಿಮ್ಮ ಎಂಟ್ರಿಗಾಗಿ ಎಲ್ಲರಿಗೂ ಮ್ಯಾಕ್ಸಿಮಮ್ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ 25ನೇ ತಾರೀಕು ನನ್ನ ಪ್ರಕಾರ 2025 ಅಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಸರ್. 25ನೇ ತಾರೀಕಿಂದಾನೇ ಎಲ್ಲ ಅಭಿಮಾನಿಗಳಿಗೆ ಹೊಸ ವರ್ಷ ಶುರು ಆಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ 2 ಮಾತು ಸರ್. 2.5 ವರ್ಷ ಕಾಯಿಸಿದಕ್ಕೆ ಕ್ಷಮಿಸ್ಬಿಡಿ. ತಾವೆಲ್ಲ ಯಾವ್ಯಾವ ಆ್ಯಂಗಲಲ್ಲಿ ನನಗೆ ಟ್ರೋಲ್ ಮಾಡಿದ್ದೀರಾ, ಬೈದಿದ್ದೀರಾ, ಓದಿಲ್ಲ ಅನ್ಕೊಂಬೇಡಿ. ತುಂಬ ಚೆನ್ನಾಗಿ ಓದಿದ್ದೀನಿ. ಬೇಕು ಅಂತ ಕಾಯಿಸಿಲ್ಲಪ್ಪ, ನಾನು ಏನು ಮಾಡಲಿ, ಆಗೋಗುತ್ತೆ. ಬಟ್ ಖಂಡಿತವಾಗ್ಲೂ ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ. ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ, ಮಾಡ್ತೀನಿ ಅನ್ನೋರೆ ಕ್ಷಮಿಸ್ಬಿಡಿ, ನಾನು ಏನು ಮಾಡಲಿ ಈಗ. ಬಟ್ 25ನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಪ್ರೀತಿಯಿಂದ. ಎಸ್ಪೆಷಲಿ KRG ಅವರಿಗೆ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಸಿನಿಮಾ ಮಾಡಿದಂಥ ಕಲೈಪುಲಿ ದಾನು ಅವರಿಗೆ, ಇಲ್ಲಿಂದ ಅವ್ರು ಇವಾಗ ಬರೋಕ್ಕಾಗಲ್ಲ, ರಿಲೀಸಿಗೆ ಬ್ಯುಸಿ ಇದ್ದಾರೆ, ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಅಜನೀಶ್, ಶಿವು, ಶೇಖರ್ ಚಂದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ. ಅವ್ರು ಇರಲಿಲ್ಲ ಅಂದರೆ ಭಾಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಕ್ಕೆ ಅಂತ ಹೇಳ್ತಾ, ಎಲ್ಲದಕ್ಕಿಂತ ನನಗೆ ಖುಷಿಯಾಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂಥ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂಥ ಸಪೋರ್ಟ್, ಅದಕ್ಕೆ ಸ್ವಾಗತಿಸಿದ ರೀತಿ. ಬಿಕಾಸ್ ತುಂಬ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ, ಅದ್ರ ಫಾಲೋ ಅಪ್ಪಲ್ಲಿ ಮ್ಯಾಕ್ಸ್ ಬರ್ತಾ ಇದೆ. ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದರೆ ಅದ್ಭುತ, ತುಂಬ ಜನ ಹೊಸಬ್ರು ಇದ್ದಾರೆ ಸಿನಿಮಾದಲ್ಲಿ, ಕಲಾವಿದರಾಗಿದ್ದಾರೆ, ತಂತ್ರಜ್ಞರಾಗಿದ್ದಾರೆ. ಅವರು ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗಲಿ ಆ್ಯಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸರ್, ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ 2.5 ವರ್ಷ ಅಭಿಮಾನಿಗಳು ನಿಮ್ಮ ಚಿತ್ರಕ್ಕಾಗಿ ಕಾದಿದ್ದಾರೆ ಅಂತ. 2.5 ವರ್ಷ ಕಾದಂತಹ ಅಭಿಮಾನಿಗಳಿಗೆ 2 ದಿನನೂ ಕಾಯಕ್ಕಾಗ್ತಾ ಇಲ್ಲ ಸರ್. ಬುಕಿಂಗ್ಸ್ ಓಪನ್ ಆಗಿದೆ. ಮ್ಯಾಕ್ಸ್ ಲೆವೆಲ್ ಅಲ್ಲಿ, ಪ್ರೋ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಬುಕಿಂಗ್ಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಸ್ಮಾಲ್ ಚಿತ್ರಣ ಇದೆ ಸರ್. ಫೋಟೋ ಪ್ಲೀಸ್. ಎಸ್, ಅಡ್ವಾನ್ಸ್ ಬುಕಿಂಗ್ಸ್ ಈಗ ಓಪನ್ ಆಗಿದೆ. ಸೊ ಎಲ್ಲೆಡೆ ಮ್ಯಾಕ್ಸ್ ಚಿತ್ರಕ್ಕಾಗಿ ಬುಕಿಂಗ್ ಗಳನ್ನ ಮಾಡೋದಕ್ಕೆ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅಷ್ಟು ಸ್ಪೀಡ್ ಅಪ್ ಅಲ್ಲಿ ಆಗ್ತಾ ಇದೆ ಸರ್. ಇಲ್ಲಿರುವಂತ ಅಷ್ಟು ಮ್ಯಾಕ್ಸಿಮಮ್ ಜನರು ನಿಮ್ಮ ಬಾಯಿಂದ ಒಂದು ಮಾತು ಕೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಸರ್. ಎಲ್ಲ ಕಡೆ ಈಗ ಒಂದು ಹ್ಯಾಶ್-ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ, ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ. ಮ್ಯಾಕ್ಸ್ ಅಂದ್ರೇನೆ ಎಕ್ಸ್ಕ್ಲೂಸಿವ್, ಸೊ ದೇ ಮರ್ಜ್ಡ್ ಇಟ್ ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ. ಸೊ ಮ್ಯಾಕ್ಸ್ ಕ್ಲೂಸಿವ್ ಬಗ್ಗೆ ದುರ್ಗದಲ್ಲಿ ನಿಮ್ಮ ನೆಚ್ಚಿನ ದುರ್ಗದ ಅಭಿಮಾನಿಗಳಿಗೋಸ್ಕರ ಏನಾದ್ರೂ ಒಂದು ಎಕ್ಸ್ಕ್ಲೂಸಿವ್ ವಿಷಯ ಬಿಟ್ಕೊಡೋದಾದ್ರೆ ಸರ್. ನಾನೀಗ ಬಿಟ್ಕೊಡ್ಬೇಕಾ? ಚೂರ್ ಏನಾದ್ರು. ಸಿನಿಮಾ ಚೆನ್ನಾಗಿದೆ, ಅದೇ ನಾನು ಹೇಳಬಲ್ಲೆ. ತುಂಬಾ ಚೆನ್ನಾಗಿದೆ ಇದು. ನಾನು ನಿಮಗೊಂದು ಹಿಂಟ್ ಕೊಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಸಿನಿಮಾ. ಇದ್ರ ಮೇಲೆ ಏನು ಹೇಳಲಿ? ಇಷ್ಟಿದ್ರೆ ಸಾಕು ಸರ್, ನೀವು ಇದೀರಾ ಅಂದ್ರೇನು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇಲ್ಲಿ ಬಂದಿರೋರು ಪ್ರತಿಯೊಬ್ರು ಆ ಕಾಳಿ ಮುಂದೆ ನೀವು ಮಾಡಿರೋ ಸ್ಟೆಪ್ ಬಗ್ಗೆ, ಡಾನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಇಷ್ಟಪಡ್ತಾ ಇದ್ದಾರೆ ಸರ್. ಆ ಕ್ರೇಜು. ಇಲ್ಲಿ ಯುವರಾಜ್ ಕುಮಾರ್ ಎಲ್ಲಿದ್ದಾರೆ? ಹಾ ಸರ್, ನಿಮಗೊಂದು ಹಿಂಟ್ ಕೊಡ್ತೀನಿ ಸರ್. ದಯವಿಟ್ಟು ಎಲ್ಲ ಸಿನಿಮಾದಲ್ಲಿ ತುಂಬಾ ಡ್ಯಾನ್ಸ್ ಮಾಡಕ್ ಹೋಗ್ಬೇಡಿ. ಮಾಡದೆ ನಡ್ಕೊಂಡೋಗಿ ನಮ್ಮ ತರ ಒಂದು ಸ್ಟೆಪ್ ಹಾಕ್ಬಿಟ್ರೆ ಇಷ್ಟಪಟ್ಬಿಡ್ತಾರೆ ಅವರು. ಅಷ್ಟೇ ಬಾ. ನಾನು ಅವ್ರಿಗೀಗ ಬಸ್ಸಲ್ಲಿ ಹೇಳ್ತಾ ಇದ್ದೆ, ಭೂಮಿಯಲ್ಲಿ ಒಂದು ಸೈನ್ಸಲ್ಲಿ ಗ್ರಾವಿಟಿ ಅಂತ ಇದೆ, ಇವ್ರ ಕುಟುಂಬದವ್ರಿಗೆ ಯಾರಿಗೂ ಇಲ್ವಾ ಅಂತ. ಏನ್ ಡ್ಯಾನ್ಸ್ ಮಾಡ್ತಾರೆ. ಇವತ್ತಿಗೂ ಶಿವಣ್ಣ ಡ್ಯಾನ್ಸ್ ಮಾಡೋದೆಲ್ಲ ನೋಡಿದಿರಲ್ವಾ? ರಂಗದಲ್ಲಿ ಹಿರಿಯರಾದಂಥ ಶಿವಣ್ಣ ಅವರು ಅದ್ಭುತವಾದಂಥ, ಅವಾಗ ಈ ತರ ಡ್ಯಾನ್ಸ್ ಮಾಡ್ತೀವಿ, ಅದಕ್ಕೋಸ್ಕರ ಹಿಂದೆ ಕಾಳಿ ಮಾತೆ ಆಶೀರ್ವಾದ ಮಾಡಕ್ ನಿಂತಿರ್ತಾರೆ. ಬಹಳ ಚೆನ್ನಾಗಿ ಹಾಕಿದ್ಯಾ, ಹಾಗೇ ಹೋಗ್ಬಿಡು ಅಂತ. ಸಾಕು, ಒಂದು ಸ್ಟೆಪ್ಪು 10 ವರ್ಷಕ್ಕೆ ಒಂದ್ಸತಿ ಸಾಕಮ್ಮ.
ಆ ಒಂದ್ ಸ್ಟೆಪ್ ಕ್ರೇಜೇ ನಾವು ನೋಡ್ತಾ ಇದ್ದೀವಿ ಸರ್. ಮಾಡಿದ ಒಂದೇ ಸ್ಟೆಪ್, ಆದ್ರೆ ಕ್ರೇಜ್ ಮಾತ್ರ. ನೋಡಿ 3 ತಿಂಗಳು ರಾತ್ರಿ ಶೂಟಿಂಗ್ ಮಾಡಿ 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 ಒಂದು ರಾತ್ರಿ ಮುಗೀತು ಅಂದಾಗ ಬರೋ ಸ್ಟೆಪ್ ಅದು ಸಿನಿಮಾಗೆ ಹಾಕಿದಲ್ಲ, ಶೂಟಿಂಗ್ ಮುಗೀತು ಅನ್ನೋ ಖುಷಿಗೆ ಹಾಕಿದ್ ನಾನು. ಅದು ಕ್ಯಾಪ್ಚರ್ ಆಗಿದೆ ಅನ್ನೋರೆ, ಅಲ್ಲಿ ಬಿಟ್ಬಿಡೋಣ ಅದನ್ನ. ಎಸ್ ಸರ್, ದುರ್ಗದ ಅಭಿಮಾನಿಗಳ ಮಧ್ಯದಲ್ಲಿ ಇವತ್ತು ಮ್ಯಾಕ್ಸ್ ಟ್ರೈಲರ್ ಬಿಡುಗಡೆ ಮಾಡಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು. ಅದನ್ನ ಎಲ್ಲ ಅಭಿಮಾನಿಗಳೇ ನಿಮ್ಗೋಸ್ಕರ ಬಿಡುಗಡೆ ಮಾಡಿದ್ರು. ಎಲ್ಲರೂ ಮ್ಯಾಕ್ಸ್ ಅಂತ ಕೂಗಿ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಆ ಮ್ಯಾಕ್ಸ್ ಅಭಿಮಾನಿಗಳಿಗೋಸ್ಕರ ಒಂದೇ ಒಂದು ಡೈಲಾಗ್ ಏನಾದರೂ ಕೇಳ್ಬೋದಾ ಸರ್? ನಾರ್ಮಲ್ ಆಗಿ ವೇದಿಕೆ ಮೇಲೆ ಡೈಲಾಗ್ ಹೊಡೆ ಆಕ್ಟರ್ ಅಲ್ಲ ನಾನು, ಬರೀ ಸಿನಿಮಾದಲ್ಲಿ. ಇಲ್ಲಿ ಒಂದು ಹೇಳಲೇಬೇಕು ಅನ್ನೋರೆ, ಯಾವ ಥರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಮಾಡಿದ್ದಾರೆ, ಅಲ್ಲಿ ನಿಂತಿರೋ ನನ್ನ ಸ್ನೇಹಿತರು ಬಂದಿದ್ದಾರೋ. ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆ ಪಡೋನು ನಾನು. ನಮ್ಮ ಕನ್ನಡ ಜನತನ ಒಗ್ಗಟ್ಟಾಗಿರೋದಕ್ಕೆ ನೋಡೋಕೆ ಆಸೆ ಪಡೋನು ನಾನು. ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ಪಡೋನು ನಾನು. ಇಲ್ಲಿ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಅದೇನೋ ಗೊತ್ತಿಲ್ಲ, ಬೇರೆ ರಾಜ್ಯದಿಂದ ಬಂದು ಓಡೋವಂಥ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ. ಇಲ್ಲ ಅಂದ್ರೆ ನಾಳೆ ಚಿತ್ರಗಳಿರೋದಿಲ್ಲ, ಚಿತ್ರ ಮಂದಿರಗಳು ಇರೋದಿಲ್ಲ. ಇಲ್ಲಿ ಎಂತೆಂಥ ಪ್ರತಿಭೆಗಳಿದ್ದಾರೆ ನಮ್ಮ ಊರಲ್ಲಿ. ಒಪ್ತೀರಾ ಇದನ್ನ? ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಉಳಿಬೇಕು ಅನ್ನೋ ಆಸೆ ಪಡೋ ನಾನು. ಆ ಚಿತ್ರಕ್ಕೆ ಒಗ್ಗಟ್ಟಾಗಿ ತಾವು ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ. ಐ ಥಿಂಕ್ ಇದೆಲ್ಲ ಬರಬೇಕಾದ್ರೆ, ನನ್ನ ಈ ಥರ ಸ್ನೇಹಿತರು ಬರಬೇಕಾದ್ರೆ ಅನುಶ್ವರ ಇದನ್ನ ಆಸೆ ಪಡ್ತೀನಿ. ಈ ಒಗ್ಗಟ್ಟು ಹೀಗೆ ಇರಲಿ ಅಂತ ಆಸೆ ಪಡೋನು ನಾನು. ಸರ್, ನಿಮಗಾಗಿ ಅವರೆಲ್ಲರೂ ಬಂದಿರೋರು ಹೇಳಿದ ಒಂದೇ ಮಾತು, ನಿಮ್ಮ ಸಿನಿಮಾ ಪ್ರಮೋಷನ್ಸ್ಗಿಂತ ಜಾಸ್ತಿ ನೀವು ಇಲ್ಲಿ ಬರುವಂತಹ ಎಲ್ಲ ನಾಯಕ ನಟರ ಸಿನಿಮಾಗಳನ್ನ ನೀವು ಬಹಳ ಮನ್ಸಾರೆ ಸಪೋರ್ಟ್ ಮಾಡ್ತೀರಾ, ಅವರ ಬೆನ್ನಿಂದ ಶಕ್ತಿಯಾಗಿ ನಿಂತಿರ್ತಾರ ಅಂತ. ಸೊ ಆ ಎಲ್ಲ ಶಕ್ತಿಗಳು ಇವತ್ತು ಈ ಬೆಳಕು ಜೊತೆ ಸೇರಿದ್ರೆ ವೇದಿಕೆ ಮೇಲೆ ಇನ್ನೂ ಸೂಪರ್ ಆಗಿರುತ್ತೆ ನೋಡೋದಕ್ಕೆ. ಅವ್ರು ಬರೋಕ್ಕಿಂತ ಮುಂಚೆ ಸರ್, ದುರ್ಗದ ಅಭಿಮಾನಿಗಳು ನಿಮ್ಗೆ ಪ್ರೀತಿಯಿಂದ ಸನ್ಮಾನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಸರ್. ಆ ಒಂದು ಸನ್ಮಾನವನ್ನ ತಾವು ಸ್ವೀಕರಿಸಬೇಕು. ಚಿತ್ರದುರ್ಗದ ನಮ್ಮ ಕಿಚ್ಚನ ಕೋಟೆ ಸುದೀಪ್ ಸರ್, ಬಾದ್ಶಾ ಸುದೀಪ್ ಸರ್ ಅವರಿಗೆ ದುರ್ಗದ ಎಲ್ಲ ಅಭಿಮಾನಿಗಳ ಪರವಾಗಿ ಒಂದು ಪ್ರೀತಿಯ ಸನ್ಮಾನ. ಅಪ್ಪಂಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ, ಬುದ್ಧಿ ನಟ್ಕಿದ್ರೆ ಹಂಗೆ ಸೆಡು ಜಾರೋ, ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋ ಯಾರೋ, ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು, ಸುಖ 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 ಸಿಕ್ಕಾಪಟ್ಟೆ ಬ್ಯಾಡಾಸ್, ಕಾಂಪಿಟೇಸಿ ಹೋಗುತ್ತೆ ಕಾಣೋದು ಮ್ಯಾಡ್ನೆಸ್, ಮ್ಯಾಕ್ಸಿಮಮ್ ಮಾಸ್, ಮಾಸಲ್ಲಿ ಮಾಸಿಗೆ ಬಾಸ್. ಎಲ್ಲರಿಗೂ ಥ್ಯಾಂಕ್ ಯು.